ಗೌರಿಬಿದನೂರು ಹೂವಿನ ಮಾರುಕಟ್ಟೆಗೆ ನಾನಾ ರೀತಿಯ ಹೂವು ತಾಲೂಕಿನ ವಿವಿಧ ಭಾಗಗಳಿಂದ ರೈತರು ತರುತ್ತಾರೆ. ಆದರೆ ವರ್ತಕರು ರೈತರಿಗೆ ಕಮಿಷನ್ ವಿಚಾರದಲ್ಲಿ ಭಾರಿ ಮೋಸ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಮಿಷನ್ ವಿಚಾರವೇ ಇಂದು ಮಾತಿನ ಚಕಮಕಿಗೆ ಕಾರಣವಾಗಿದ್ದು, ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ತಾಲೂಕಿನ ರೈತರಿಗೆ ವರ್ತಕರಿಂದ ಭಾರಿ ಅನ್ಯಾಯವಾಗುತ್ತಿದೆ. ಇದೇ ರೀತಿ ಅನ್ಯಾಯ ಮುಂದುವರೆದರೆ ರೈತ ಸಂಘದಿಂದ ಮಾರುಕಟ್ಟೆ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮಾರುಕಟ್ಟೆಯಲ್ಲಿ ಸಣ್ಣ ವ್ಯಾಪಾರಸ್ಥರು ಮಾತ್ರ ವ್ಯಾಪಾರ ಮಾಡಬಹುದು. ಆದರೆ ದೊಡ್ಡ ವ್ಯಾಪಾರಸ್ಥರು ಎಪಿಎಂಸಿ ಪ್ರಾಂಗಣಕ್ಕೆ ಸ್ಥಳಾಂತರಗೊಳ್ಳದೆ ಇಲ್ಲೇ ವ್ಯಾಪಾರ ಮಾಡುತ್ತಿದ್ದಾರೆ ಎಂದರು. ಇನ್ನು ಹೂವಿನ ವರ್ತಕರ ವ್ಯವಹಾರಗಳು ಎಪಿಎಂಸಿ ಪ್ರಾಂಗಣದಲ್ಲಿ ನಡೆಯಬೇಕು. ಕೂಡಲೇ ಎಪಿಎಂಸಿ ಕಾರ್ಯದರ್ಶಿ ವರ್ತಕರಿಗೆ ನೋಟಿಸ್ ನೀಡಿ ಇಲ್ಲಿಂದ ಹೂವಿನ ವರ್ತಕರನ್ನ ಖಾಲಿ ಮಾಡಿಸಬೇಕು ಎಂದು ಆಗ್ರಹಪಡಿಸಿದರು. ನಮ್ಮ ಗೌರಿಬಿದನೂರು ಹೂವಿನ ಮಾರ್ಕೆಟ್ ಇಲ್ಲಿ ನಡೀತಾ ಇದೆ. ಇದು ವ್ಯವಸ್ಥಿತ ಅವ್ಯವಸ್ಥಿತ ಇರೋಲಿಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ರಿಟೇಲ್ಗೋಸ್ಕರನೇ ಇಲ್ಲಿ ಮಾರ್ಕೆಟ್ ಇರೋದು. ಆದರೆ ಹೋಲ್ಸೇಲ್ ಅನ್ನೋದು ಎಪಿಎಂಸಿಯಲ್ಲಿ ಇರಬೇಕು. ಎಪಿಎಂಸಿಯಲ್ಲಿ ಇದ್ದಂಥ ಒಂದು ಹೂ ಮಾರ್ಕೆಟನ್ನು ಕಾರಣಾಂತರಗಳಿಂದ ಗೌರಿಬಿದನೂರು ನಗರಸಭೆ ವ್ಯಾಪ್ತಿ ಹಾಕಿದ್ದಾರೆ. ಆದರೆ ಇಲ್ಲಿ ರೈತರ ಹತ್ರ 100ಕ್ಕೆ 10 ರೂಪಾಯಿ ಕಮಿಷನ್ ಪಡೆಯೋದು ಒಂದು ಕಾನೂನು ಬಾಹಿರವಾಗಿ. ಎರಡನೇದೇನಪ್ಪ, ನಾವು ಅತಿ ಹೆಚ್ಚು ಸುಗಂಧರಾಜ ಬೆಳೆ ಬೆಳೆಯುವಂಥದ್ದು ಗೌರಿಬಿದನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಳೀತೀವಿ, ಟನ್ ಗಟ್ಟಲೆ ಬೆಳೀತಾರೆ. ಆದರೆ ಇವರು ಇವತ್ತು ಮಾರಿದ ಬೆಲೆನ ಇವತ್ತು ಹಾಕೋದಿಲ್ಲ, ನಾಳೆ ಹಾಕ್ತಾರೆ. ಗೌರಿಬಿದನೂರು ರೇಟು ಯಾವತ್ತು ಬರೋಲ್ಲ. ಅವರೇನು ಬೆಂಗಳೂರು ರೇಟು ತುಮಕೂರು ರೇಟು ಎಲ್ಲ ಟ್ಯಾಲಿ ಮಾಡಿ ನಾಳೆ ಬೆಳೀತಾರೆ ಅಂತ. ಆದರೆ ನಿನ್ನೆ ದಿವಸ ಏನಾಗಿದೆ ಅಂದರೆ, ಪ್ರತಿದಿನ 10 ರೂಪಾಯಿ 20 ರೂಪಾಯಿ ಕಮ್ಮಿ ಬರೀತಾ ಇದ್ರು. ನಾವು ಸಾಮಾನ್ಯ ಓಕೆ ಅಂತದ್ದು. ಆದರೆ ನಿನ್ನೆ 2 ದಿನದಿಂದ ಇವತ್ತು ಶ್ರಾವಣ ಹಬ್ಬ, ನಾವು 10 ರೂಪಾಯಿಗೆ ಕೊಟ್ಟೋಗ್ತಾ ಇದೀವ. ಇವತ್ತು 170 ರೂಪಾಯಿ 150 ರೂಪಾಯಿ ಸುಗಂಧರಾಜ. ಆದರೆ ಎಲ್ಲಿ ನಮ್ಮ ತುಮಕೂರು ಬೆಂಗಳೂರಲ್ಲಿ ಗೌರಿಬಿದನೂರು ಬರೀ 110 ರೂಪಾಯಿ ಬೆಲೆಯನ್ನು ಬರೆದಿದ್ದಾರೆ. ಯಾಕಂದ್ರೆ ಇವತ್ತು ನಾನೇ 80 kg ಹೂವು ಬೆಳಿತೀನಿ ಪ್ರತಿದಿನ. 10 ರೂಪಾಯಿ ಕಮ್ಮಿ ಆದರೆ 800 ರೂಪಾಯಿ ಕಮ್ಮಿ ಆದಾಗ ಒಬ್ಬ ರೈತನಿಗೆ. ಹಂಗೆ ಟನ್ ಗಟ್ಟಲೆ 100 ಜನ ರೈತರು ಇದು ನಂಬ್ಕೊಂಡಿದ್ದಾರೆ. ಆದರೆ ಇಲ್ಲಿ ದಳ್ಳಾಳಿಗಳು ಯಾವುದೇ ಒಂದು ಲೈಸೆನ್ಸ್ ಇಲ್ಲ, ಕಾನೂನು ರೀತಿಯ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಿಲ್ಲ, ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟೋದಿಲ್ಲ. ಆದರೆ ಕಾನೂನು ರೀತಿಯಲ್ಲಿ ಇವರು ಎಪಿಎಂಸಿಗೆ ಲೆವಿ ಕಟ್ಟೋದಿಲ್ಲ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.